ಕತೆ ಸಿಕ್ಕಿದೆ, ಓ ಸೂಪರ್ ಅಮ್ಮ ಮಾಡೋಣ ಅಂತ ಹೊಡ್ತೀವಿ. ಅಲ್ಲಿ ನೋಡೋದು ಪ್ರೊಡ್ಯೂಸರ್ ಬಂದಿಲ್ಲ ಅನ್ಕಲ್ಲ. ನನ್ ಕತೆ ಓಕೆ ಸರ್, ಇನ್ನು ಉಳಿದಿದ್ದೆಲ್ಲ ಅಲ್ಲಿ ಮಾತಾಡ್ಕೊಳ್ಳಿ ಸರ್. ಸೊ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅಲ್ಲಿ ಆಲ್ರೆಡಿ ವಿ ವರ್ ಎಸ್ಟಾಬ್ಲಿಷ್ಡ್ ಹೀರೋಸ್, ಮೀ ಅಂಡ್ ಪ್ರಜ್ವಲ್ ಎಸ್ಟಾಬ್ಲಿಷ್ಡ್. ಮತ್ತೆ ಅವ್ರನ್ನ ತಗೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ಭಾವನೆಯಲ್ಲಿ ದಿಸ್ ಇಸ್ ವಾಟ್ ಐ ಗಾಟ್ ಟು ನೋ ಫ್ರಮ್ ದೆಮ್. ಸರ್ ಮೈಸೂರು ಲೊಕೇಶನ್ ಮಗ ಅಂದ ತಕ್ಷಣ ಯಾರು ಬಂದ್ ಪಕ್ಕದಲ್ಲಿ ಕುತ್ಕೋ ಅಂತ ಚೇರ್ ಹಾಕ್ಸ್ತವ್ರು ಇವತ್ತವರೆಗೂ ಇಲ್ಲ. ಅದಕ್ಕೇನು ಇವಾಗ ಅಂತ ಕೇಳಿದ್ದಾರೆ. ಹಾ ಸರ್, ಮೊದಲಿಗೆ ಚಿತ್ತಾರಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಹೆಂಗಿದೆ ಬದುಕು? ಎಸ್ ಸೂಪರ್ ಸರ್. ಹೆಂಗ್ ನಡೀತಾ ಇದೆ ಜೀವನದಲ್ಲಿ? ಐ ಆಮ್ ವೆರಿ ಹ್ಯಾಪಿ. ಗಾಡ್ಸ್ ಗ್ರೇಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಫಾರ್ ಟು ಬಿ ಏನಂದ್ರೆ ನನ್ನ ಫ್ಯಾಮಿಲಿ, ನನ್ನ ಮನೆ. ಐ ಆಮ್ ವೆರಿ ಹ್ಯಾಪಿ ಸರ್. ಟೋಟಲಿ ಕಂಟೆಂಟ್. ಐ ಆಮ್ ಕಂಟೆಂಟ್, ಸ್ಯಾಟಿಸ್ಫೈಡ್. ಸೂಪರ್. ಬಟ್ ನಿಮಗೆ ಇತ್ತೀಚೆಗೆ ಸ್ಕ್ರೀನ್ ಮೇಲೆ ಜಾಸ್ತಿ ಕಾಣಿಸ್ಕೊತಾ ಇಲ್ಲ ಅಂತ ಏನಾದ್ರು ಬೇಜಾರೇನಿದೆ ಆ ತರ? ಸರ್ ಬೇಜಾರು ಅನ್ನೋಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಒಬ್ಬ ಕಲಾವಿದನಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ ಸರ್. ಒಂದು ಕತೆ, ಒಳ್ಳೆ ಕತೆ ಬೇಕು, ಅಥವಾ ಒಂದು ಒಳ್ಳೆ ಪ್ರೊಡಕ್ಷನ್ ಬೇಕು. ಈಗ ಕತೆ ಚೆನ್ನಾಗಿದ್ರೆ ಪ್ರೊಡಕ್ಷನ್ ವೀಕ್ ಆಗಿರುತ್ತೆ, ಇಲ್ಲ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿದ್ದು ಕತೆ ತುಂಬಾ ವೀಕ್ ಇರುತ್ತೆ. ಸೊ ಈ ಇಂಬ್ಯಾಲೆನ್ಸ್ ಅಲ್ಲಿ ಏನಾಗುತ್ತೆ ನಮ್ಗೆ, ಈಗ ಕತೆ ನನ್ಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಸರ್. ಓಕೆ, ಐ ಮೈಟ್ ಕಾಂಪ್ರಮೈಸ್ ಫಾರ್ ಸಮ್ ರೆಮ್ಯುನರೇಷನ್, ಒಂದ್ ಹೆಚ್ಚು ಕಮ್ಮಿ ಬಟ್ ತುಂಬಾ ತೀರ ಕೆಳಗಡೆ ಬಂದಾಗ ನಾವು ನಮ್ಮ ಒಂದು ಸ್ಟ್ಯಾಂಡರ್ಡ್ ನ ಕಮ್ಮಿ ಮಾಡಕ್ ಆಗಲ್ಲ. ಸೊ ಅದಕ್ಕಿಂತ ಗ್ರಾಫ್ ಕೆಳಗಡೆ ಹೇಳ್ಬಿಟ್ರೆ ಮತ್ತೆ ನೆಕ್ಸ್ಟ್ ಬರೋ ಸಿನಿಮಾಗಳಲ್ಲ ಸರ್, ಆ ಸಿನಿಮಾಲಿ ಇಷ್ಟು ಕೇಳಿರ್ತೀನಿ, ಈ ಸಿನಿಮಾಗೆ ಯಾಕೆ ಸರ್ ಇಷ್ಟು ಕೇಳ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಇದು ಕಲಾವಿದರಿಗಾಗುವಂತ, ಎಲ್ಲಾ ಕಲಾವಿದರಿಗಾಗುವಂತ ಒಂದು ಸಮಸ್ಯೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಗೆ ಒಂದು ಒಳ್ಳೆ ಕತೆ ಸಿಕ್ಕಿದೆ, ಓ ಸೂಪರ್ ಅಮ್ಮ ಮಾಡೋಣ ಅಂತ ಹೊಡ್ತೀವಿ. ಅಲ್ಲಿ ನೋಡೋದು ಪ್ರೊಡ್ಯೂಸರ್ ಬಂದಿಲ್ಲ ಅನ್ಕಲ್ಲ. ಎಲ್ಲೋ ಒಂದ್ ಕಡೆ ಪ್ರೊಡ್ಯೂಸರ್ ಸ್ನೇಹಿತರಾಗಿರ್ತಾರೆ, ನಮ್ಗೋಸ್ಕರ ಮಾಡ್ಕೊಡಲ್ವಾ ಅಂತಾರೆ, ಇಲ್ಲ ನಿರ್ದೇಶಕರು ಸ್ನೇಹಿತರಾಗಿರ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ನಾನೀಗೆಲ್ಲ ಆ ಕಂಡೀಷನ್ಸ್ ನೆಲ್ಲ ಏನ್ ಮಾಡ್ತೀನಿ, ನಾನೀಗ ನೋ ಅನ್ನಕ್ಕಾಗಲ್ವಲ್ಲ. ಸೊ ಏನ್ ಮಾಡ್ತೀನಿ, ನಾನು ಹೆಂಡತಿ ಕೇಳ್ಬಿಟ್ಬಿಡ್ತೀನಿ ಸರ್. ಸೊ ಕತೆ ನನ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ, ಐ ಆಮ್ ಓಕೆ ವಿತ್. ನೀವು ಬಂದ್ ಕತೆ ಹೇಳಿದ್ರಿ ನನ್ಗೆ, ನನ್ ಖುಷಿ ಆಯ್ತು, ನನ್ ಕತೆ ಓಕೆ ಸರ್, ಇನ್ನು ಉಳಿದಿದ್ದೆಲ್ಲ ಅಲ್ಲಿ ಮಾತಾಡ್ಕೊಳ್ಳಿ ಸರ್. ಸೊ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅಲ್ಲಿ ಕರೆಕ್ಟ್ ರೇಟ್ಸ್ ಕಾಂಪ್ರಮೈಸ್ ಆಗಲ್ಲ, ಇದು ಪೇಮೆಂಟ್ ಕಾಂಪ್ರಮೈಸ್ ಆಗಲ್ಲ. ಸೊ ಅಲ್ಲಿ ಓಕೆ ಆಯ್ತು ಅಂದ್ಮೇಲೆ ಡೇಟ್ಸ್ ತಾನಾಗೆ ಹೋಗುತ್ತೆ. ಸೊ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ಹಂಗಾಗಿ ಸೊ ದಿಸ್ ಇಸ್ ವೇರ್ ಇಟ್ ಇಸ್. ಇದು ನಾನು ಒಬ್ಬನಿಗೆ ಅಲ್ಲ ಸರ್, ಎಲ್ಲಾ ಕಲಾವಿದರಿಗೆ ಆಗಂತ ವಿಷಯ. ನಿಮಗೆ ನವಗ್ರಹದಲ್ಲೂ ಇದೇ ಸಮಸ್ಯೆ ಆಯ್ತು ಅಂತ? ನವಗ್ರಹದಲ್ಲಿ ಏನಾಯ್ತು ಅಂದ್ರೆ, ಸರ್ ಆಲ್ರೆಡಿ ವಿ ವರ್ ಎಸ್ಟಾಬ್ಲಿಷ್ಡ್ ಹೀರೋಸ್, ಮೀ ಅಂಡ್ ಪ್ರಜ್ವಲ್ ಎಸ್ಟಾಬ್ಲಿಷ್ಡ್. ಸೊ ಅವ್ರಿಗೇನೋ ಅದು ಆ ಫೀಲ್ ಇತ್ತು ಅನ್ಸುತ್ತೆ ಮೋಸ್ಟ್ಲಿ. ಸೊ ದೇ ಆರ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಆಲ್ರೆಡಿ ದೇ ಆರ್ ನೋನ್ ಆಸ್ ವೆರಿ ಫೇಮಸ್ ಹೀರೋಸ್. ನಾವು ಈಗ ಮತ್ತೆ ಅವ್ರನ್ನ ತಗೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ಭಾವನೆಯಲ್ಲಿ ದಿಸ್ ಇಸ್ ವಾಟ್ ಐ ಗಾಟ್ ಟು ನೋ ಫ್ರಮ್ ದೆಮ್. ಒಳ ಸತ್ಯ ನನಗೆ ಗೊತ್ತಿಲ್ಲ ಸರ್. ಬಟ್ ಎಲ್ಲ ವಿಲನ್ಗಳ ಮಕ್ಕಳಿದ್ರು, ನೀವು ಮಿಸ್ ಆಯ್ತು ಅಂತ ಆಕ್ಚುಲಿ ಎಸ್ ಅಫ್ ಕೋರ್ಸ್. ದೇವರಾಜ್ ಮಗ ಪ್ರಜ್ವಲ್ ಇರ್ಬೇಕಾಗಿತ್ತು, ಆದಿ ಲೋಕೇಶ್, ಮೈಸೂರು ಲೊಕೇಶನ್ ಇರ್ಬೇಕಾಗಿತ್ತು ಸರ್. ಅದು ಅಗೈನ್ ಡೈರೆಕ್ಟರ್ ಚಾಯ್ಸ್ ಅಂಡ್ ಪ್ರೊಡಕ್ಷನ್ ಚಾಯ್ಸ್. ದಿವ್ಸಕ್ಕೆ ಒಂದು ಸಿನಿಮಾ ನೋಡ್ಲೇಬೇಕು, ಅಟ್ಲೀಸ್ಟ್ ಒಂದು ಇಲ್ಲಾಂದ್ರೆ ಒಂದು 10 ರಿಂದ 15 ಪೇಜ್ ಯಾವ್ದಾರ ಒಳ್ಳೆ ಪುಸ್ತಕ ಓದ್ಬೇಕು, ವಿಚ್ ಮೋಟಿವೇಟ್ಸ್ ಯು, ವಿಚ್ ಗಿವ್ಸ್ ಯು ಎನರ್ಜಿ ಅಂಡ್ ವಿಚ್ ಕೀಪ್ಸ್ ಯುವರ್ ಮೈಂಡ್ ಪಾಸಿಟಿವ್. ದಿಸ್ ಇಸ್ ವಾಟ್ ಇಸ್ ಮೈ ಹೋಲ್ ಪರಿಸರವಾದಿ. ಐ ಡೂ ಅ ಲಾಟ್ ಆಫ್ backpack workouts, blood tracking, geeking, and all these things I do. Other than that, I love to spend time with my family. ಓಕೆ, ಇದು ಬಣ್ಣದ ಬದುಕಿಗೆ ಬಂದಿದ್ದೆ ಅಚಾನಕ್ ಅಲ್ಲ ಪ್ಲಾನ್ಡ್? ಇಲ್ಲ ಸರ್, ಅಚಾನಕ್ ಇದು. ಏನಾಯ್ತು ಅಂದ್ರೆ 2001 ಡಿಗ್ರಿ ಮುಗಿಸ್ತೀನಿ. ಡಿಗ್ರಿ ಮುಗಿಸಿ ಒಂದು ತಲೆಮಾರ ಏನು ಯಾವ್ದು ಯಾವ ಕಡೆ, ಈ ಕಡೆ MBA ಮಾಡ್ಬೇಕಾ, MBA ಮಾಡಕ್ ದುಡ್ಡಿಲ್ಲ ಮನೇಲಿ, ಓದ್ಸಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಈಗ BBM ನಲ್ಲೇ ಏನಾದ್ರು ಕೆಲಸ ಸಿಗ್ಬೋದಾ, ಈ ತರ ಒಂದು ಇದ್ರಲ್ಲಿದ್ದಾಗ ಸ್ವಾತಿ ಮುತ್ತು ಅಂತ ಒಂದು ಕನ್ನಡ ಸಿನಿಮಾ ನಡೀತಾರೆ. ಆ ಅಕ್ಕ ಅದರಲ್ಲಿ ಆಕ್ಟ್ ಮಾಡ್ತಾರೆ. ಡಿ ರಾಜೇಂದ್ರ ಬಾಬು ನಿರ್ದೇಶಕರು, ಭಾರಿ ಆತ್ಮೀಯರು, ನಮ್ಮ ತಂದೆಗೆ ಭಾರಿ ಆತ್ಮೀಯರು, ರಾಮಾಚಾರ್ಯ ಅವರು. ಸೊ ಹಾಗಾಗಿ ಡಿ ರಾಜೇಂದ್ರ ಬಾಬು ಅವ್ರನ್ನ ನಾನು ಭೇಟಿ ಮಾಡ್ತೀನಿ.
ಅವ್ರ ತಲೆಯಲ್ಲಿ ಅದಿರುತ್ತೆ. ನಾನು ನಾನೇ ಅಂತ ಒಂದು ರೀಮೇಕ್ ಆಫ್ ರಾಜಾ ಹಿಂದೂಸ್ತಾನಿ, ಉಪೇಂದ್ರ ಅವರು ಹೀರೋ ಆಗಿರ್ತಾರೆ. ಆ ಸಿನಿಮಾದಲ್ಲಿ ಹಿಂದಿಲಿ ನೂತನ್ ಅವ್ರ ಮಗ ಮಾಡಿರ್ತಾರೆ ಆ ಕ್ಯಾರೆಕ್ಟರ್, ಅವ್ರ ಹೆಸರು ಬರ್ತಲ್ಲ ಸರಿ, ಆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ. ಸೊ ನನ್ಗೆ ಏನನ್ಸುತ್ತೆ ಇದು ದೊಡ್ಡ ಸಿನಿಮಾ ಆಗುತ್ತೆ. ಉಪೇಂದ್ರ ಅವ್ರ ಹೀರೋ, ಡಿ ರಾಜೇಂದ್ರ ಬಾಬು ಡೈರೆಕ್ಟರ್, ಆಮೇಲೆ ರೀಮೇಕ್ ಅಲ್ಲಿ ದ ಕಿಂಗ್. ಡಿ ರಾಜೇಂದ್ರ ಬಾಬು ಅಂದ್ರೆ ಅವ್ರ ರೀಮೇಕ್ ಅಲ್ಲೇ ಫೇಮಸ್. ಸೊ ಹಾಗಾಗಿ ಅದಕ್ಕಿಂತ ಬೆಟರ್ ಆಗಿ ಆಗುತ್ತೆ, ರಾಜಾ ಹಿಂದೂಸ್ತಾನಿಗಿಂತ ಬೆಟರ್ ಆಗುತ್ತೆ ಅನ್ನೋ ಒಂದು ಫೀಲ್ ಅಲ್ಲಿ ಚಿತ್ರರಂಗನೇ ಅಂತ ಕೂತ್ಕೊಂಡು ಅಲ್ಲಿ 2001 ಅಲ್ಲಿಂದ 2005 ವರೆಗೂ ಸೈಕಲ್ ಹೊಡಿದ್ವಿ. ಅವಾಗ ಪೇಮೆಂಟ್ ಎಲ್ಲ ಹೆಂಗಿತ್ತು ಸರ್? ಪೇಮೆಂಟ್ ಗಿಂತ ಒಂದು ಫಸ್ಟ್ ನನ್ನ ಉದ್ದೇಶ ಇದ್ದಿದ್ದು ಸರ್, ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಅಕ್ಕ ಬಂದ್ಬಿಡ್ತಾಳೆ ಇಂಡಸ್ಟ್ರಿಯಲ್ಲಿ, ಜನ್ಮದ ಜೋಡಿಲಿ ಹೆಸರು ಮಾಡ್ಬಿಡ್ತಾಳೆ. ಅವಳಿಗೂ ಒಂದು ಕಡೆ ಎಲ್ಲೋ ಒಂದ್ ಕಡೆ ಸಿನಿಮಾ ಕಮ್ಮಿ ಆಗುತ್ತೆ, ಆಮೇಲೆ ಸೀರಿಯಲ್ ಕಡೆ ಹೋಗ್ತಾಳೆ. ಸೊ ಈ ತರ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಮೈಸೂರು ಲೊಕೇಶನ್ ಮರಿತಾ ಇದಾರೆ ಅನ್ನೋದೊಂದು ಫೀಲ್ ಬರುತ್ತೆ ಸರ್. ಆ ಫೀಲ್ ಬಂದಾಗ ನಾನು ಏನ್ ಮಾಡ್ತೀನಿ, ಇದು ಎಲ್ಲೋ ಒಂದ್ ಕಡೆ ಇದನ್ನ ಎತ್ತಬೇಕು ಮತ್ತೆ ವಾಪಸ್ ಮೈಸೂರು ಲೊಕೇಶ್ ಫ್ಯಾಮಿಲಿ ಲೆಗಸಿನ ಮತ್ತೆ ಎತ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಚಿತ್ರರಂಗಕ್ಕೆ ಫೋರ್ಸ್ಫುಲ್ ಆಗಿ ಎಂಟ್ರಿ ಕೊಡ್ತೀನಿ. ಅಂದ್ರೆ ಇದೊಂದು ಅವಕಾಶ ಸಿಕ್ತು ನನ್ಗೆ ಪ್ಲಾಟ್ಫಾರ್ಮ್. ಸೊ ನನ್ನ ಇಮ್ಯಾಜಿನೇಷನ್ ಏನಂದ್ರೆ ಐ ಆಮ್ ಆಲ್ರೆಡಿ ಅನ್ನೋ ಭಾವನೆಯಲ್ಲಿ ನಾನು ಎಂಟ್ರಿ ಆಗ್ಬಿಡ್ತೀನಿ. ಬಟ್ ಅಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಅವಕಾಶ ಅನ್ನೋದು ನಿಮ್ಗೆ ಯಾರಿಗೂ ಸಿಗೋದಿಲ್ಲ. ಒಂದು ರೆಕಗ್ನೈಸೇಷನ್ ಆಗ್ಬೇಕು, ಒಂದು ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ದುಡ್ಡು ಇರ್ಬೇಕು. ನೀವು ಡೈರೆಕ್ಟರ್ಗೆ ದುಡ್ಡು ಕೊಡ್ಬೇಕಾಗತ್ತೆ, ದುಡ್ಡು ಕೊಡ್ಬೇಕಾಗತ್ತೆ. ಸರ್ ಮೈಸೂರು ಲೊಕೇಶನ್ ಮಗ ಅಂದ ತಕ್ಷಣ ಯಾರು ಬಂದ್ ಪಕ್ಕದಲ್ಲಿ ಕುತ್ಕೋ ಅಂತ ಚೇರ್ ಹಾಕ್ಸ್ತವ್ರು ಇವತ್ತವ್ರಿಗೆ ಇಲ್ಲ. ಅದಕ್ಕೇನ್ ಇವಾಗ ಅಂತ ಕೇಳಿದ್ದಾರೆ ಸರ್, ನಮ್ಮ ಮೈಸೂರು ಲೊಕೇಶನ್ ಮಗ ಅಂದ್ರೆ ಅದಕ್ಕೇನೀಗ ಅಂತ ಕೇಳಿದ್ರು ಉಂಟು. 2001 ಇಂದ 2005 ವರೆಗೂ ಒಂದು ಜರ್ನಿ ನಡೀತು. ತುಂಬಾ ಕೆಟ್ಟ ಅನುಭವ ನನ್ನ ಜೀವನದಲ್ಲಿ. ನಾನು ಆಗ್ಲೇ ಮದ್ವೆ ಆಗ್ಬಿಟ್ಟಿರ್ತೀನಿ 2001. ಸೊ ಈ ಕಡೆ ನನ್ನ ಹೆಂಡತಿ ಬಿ ಕ್ಯಾರಿಂಗ್. ಸೊ ನನ್ನ ಲೈಫ್ ಹಿಂಗೆ ಅಂದ್ರೆ ಈ ಕಡೆ ನಗಾಟಕ ಅಂದ್ರೆ ಒಂದು 21-22 ಇಯರ್ಸ್ ಅಲ್ಲಿ ಒಬ್ಬ ಮನುಷ್ಯ ಸೆಟ್ಲ್ ಆಗ್ಬೇಕು. ಆಕ್ಚುಲಿ ಒಂದು ನಮ್ಮ ಜನರೇಷನ್ ಇವಾಗ ನಡೀತದೆ ಸರ್, ಇವಾಗ ಹೆಂಗ್ ಬೇಕಾದ್ರೆ ಯಾವಾಗ ಬೇಕಾದ್ರೆ ಸೆಟ್ಲ್ ಆಗ್ಬೋದು ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ. ಬಟ್ ಆವಾಗಿನ ದೃಷ್ಟಿಲಿ ಹೆಂಗಿತ್ತು ಅಂದ್ರೆ ನಮ್ಮ ತಂದೆ ತಾಯಿಗಳೆಲ್ಲ ಆತರ ಭಾವನೆಗಳಿತ್ತು. ಅವ್ರಿಗೆ 21 ವರ್ಷಕ್ಕೆ ಆ ಹುಡುಗ ಸೆಟ್ಲ್ ಆಗ್ಬಿಡ್ಬೇಕು, 25 ವರ್ಷಕ್ಕೆ ಮಕ್ಕಳಾಗಿರ್ಬೇಕು, 30 ವರ್ಷಕ್ಕೆಲ್ಲ ಒಂದು ಲೆವೆಲ್ ಮನೆಗಿನೆಲ್ಲ ಕಟ್ಟಿ ಅವ್ನು ರಾಜಂತರ ಆರಾಮಾಗಿರ್ಬೇಕು, 45-50ಗೆ ರಿಟೈರ್ಡ್ ಆಗ್ಬಿಟ್ಟು ಮನೇಲಿ ಇರ್ಬೇಕು. ಇದೊಂದು ನಮ್ಮ ಮೈಸೂರು ಪದ್ಧತಿಲಿ ರೂಢಿಯಾಗಿ ಬಂದ್ಬಿಟ್ಟಿರೋಂತ ಒಂದು ಇದು. ಸೊ ಇಲ್ಲಿ ನನ್ಗೆ ಈ ಕಡೆನಿಲ್ಲ ಆ ಕಡೆನಿಲ್ಲ, ಐ ಕಾಂಟ್ ಗೋ ಟು ಎನಿ ಇಂಟರ್ವ್ಯೂಸ್. ನಾನು ಏನ್ ಮಾಡ್ಲಿ, ವಾಟ್ ಐ ಆಮ್ ಸಪೋಸ್ ಟು ಡೂ, ಐ ವಾಸ್ ಕನ್ಫ್ಯೂಸ್ಡ್. ಸೊ ನಾನು ಐ ಸ್ಟಾರ್ಟೆಡ್ ಟ್ರೈಯಿಂಗ್ ಗೋಯಿಂಗ್ ಅಂಡ್ ಮೀಟಿಂಗ್ ದ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್. ಏನೂ ಹೆಲ್ಪ್ ಆಗ್ಲಿಲ್ಲ. ಬಟ್ ಇಮಿಡಿಯೇಟ್ ಆಗಿ ವಿಷ್ಣುವರ್ಧನ್ ಅವ್ರದ್ದು ರಾಜನರಸಿಂಹ ಅಂತ ಒಂದು ಸಿನಿಮಾ ಅವಕಾಶ ಸಿಗುತ್ತೆ. ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀನಿ, ಅದು ನನಗೆ ವರ್ಕೌಟ್ ಆಗಲ್ಲ.